ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕಳೆದ 6 ದಿನಗಳಿಂದ ಸುರಿತಾ ಇದೆ ರಕ್ಕಸ ಮಳೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿಯ ಒಳಹರಿವು. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಕೃಷ್ಣಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳಾಗಿದೆ. ಬೆಳಗಾವಿಯ ಬಹುತೇಕ ನದಿಗಳು ಭೋರ್ಗರಿತಾ ಇದೆ. ಕೆಳಹಂತದ ಸೇತುವೆಗಳು ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಈಗ ಬಿತ್ತನೆ ಮಾಡಿದಂಥ ರೈತರಿಗೆ ಬಹಳ ಅನುಕೂಲಕರವಾದಂಥ ಒಂದು ಸದ್ಯಕ್ಕೆ ಮಳೆ ಬರ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಗ್ತಿದೆ. ನೋಡಿ, ಕೃಷ್ಣಾ ನದಿಗೆ ಅತ್ಯಧಿಕ ಅಂದರೆ 1,21,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಅಂದರೆ ಕೊಯ್ನಾ ಡ್ಯಾಮ್ ಕೂಡ ಭರ್ತಿಯಾಗಿದೆ ಅಲ್ವಾ, ಹಾಗಾಗಿ. ಮತ್ತು ಇಲ್ಲಿ ಚಿಕ್ಕೋಡಿ ಆಗಿರ್ಬೋದು, ಸದಲಗ ಆಗಿರ್ಬೋದು, ಯಮಕನಮರಡಿ ಆಗಿರ್ಬೋದು, ಗೋಕಾಕು, ಬೆಳಗಾವಿ ಗ್ರಾಮೀಣ, ನಿಪ್ಪಾಣಿ ಎಲ್ಲ ಕಡೆಗಳಿರುವಂಥ ಸಣ್ಣ ಪುಟ್ಟ ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ಅದರಲ್ಲೂ ಈ ಗೋಕಾಕ್ ಫಾಲ್ಸ್ ಇದೆ ಅಲ್ವಾ, ಮೈದುಂಬಿ ಹರಿತಾ ಇದೆ. 14,000 ಕ್ಯೂಸೆಕ್ಸ್ ನೀರು ಕೂಡ ಹೆಚ್ಚಳ ಆಗಿದೆ ಈಗ ಕೃಷ್ಣಾ ನದಿಗೆ. ಹುಕ್ಕೇರಿ ತಾಲೂಕಿನ ಘಟಪ್ರಭಾ ನದಿಗೆ 26,000 ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಾಗಿದೆ. ಇನ್ನು ಖಾನಾಪುರ ತಾಲೂಕಿನ ಮಲಪ್ರಭಾ ನದಿಗೆ 13,000 ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರ ಬೆಳಗಾವಿ ಮಳೆಯಿಂದ ಜಲಾಶಯದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಸಪ್ತ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಮಲಪ್ರಭಾ, ಘಟಪ್ರಭಾ, ಪಂಚಗಂಗಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ಎಲ್ಲ ನದಿಗಳು ಕಂಪ್ಲೀಟಾಗಿ ಈಗ ಮೈದುಂಬಿ ಹರಿತಾ ಇದ್ದಾವೆ. ರೈತರಿಗೆ ಈಗ ಬಿತ್ತನೆ ಮಾಡಿದಂಥವ್ರಿಗೆ ಈ ಮಳೆ ಏನಿದೆ ಅನುಕೂಲ ಆಗುತ್ತೆ. ಆಲ್ರೆಡಿ ಬೆಳೆ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ಬೋದು. ಆದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ಹಲವು ಕಡೆಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿಬಿಟ್ಟಿದೆ. ನದಿಗಳಿಗೆ ಇಳಿಬಾರ್ದು ಅಂಥೇಳಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿದೆ. ಕೆಲವು ಕಡೆಯಲ್ಲಿ ಗ್ರಾಮ ಪಂಚಾಯತಿ ಕಡೆಯವರು ಬಂದು ಡಂಗೂರು ಸಾರ್ತಾ ಇದ್ದಾರೆ, ಯಾರೂ ಕೂಡ ನದಿ ತೀರದ ಪ್ರದೇಶಗಳಿಗೆ ಹೋಗಬೇಡಿ ಅಂಥೇಳಿ. ಅದನ್ನು ಹೊರತುಪಡಿಸಿದರೆ ಬಹುತೇಕ ಬೆಳಗಾವಿ ಜಿಲ್ಲೆಯ ಸಣ್ಣ ಪುಟ್ಟ ಹಳ್ಳಕೊಳ್ಳಗಳು ಕೂಡ ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಕೆಲ ನದಿಗಳು ಹರಿತಾ ಇದೆ. ಹಲವು ಕಡೆಗಳಲ್ಲಿ ಸಂಚಾರಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಪೊಲೀಸರು ಕೂಡ ಬ್ಯಾರಿಕೇಡನ್ನು ಹಾಕಿ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಬೆಳಗಾವಿ ಭಾಗದಲ್ಲಿ ಬರದ ಛಾಯೆ ಏನು ಆವರಿಸಿತ್ತು ಅದೆಲ್ಲ ಕಂಪ್ಲೀಟಾಗಿ ಈಗ ಮಾಯ ಆಗಿದೆ. ಅಯ್ಯೋ, ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ನಮ್ಮ ಮಳೆ ಬರ್ತಾ ಇಲ್ಲ. ಬಟ್ ಅಲ್ಲೇನೋ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ, ಅದೃಷ್ಟಕ್ಕೆ ಅದು ನೀರು ಹರಿದು ಬಂದು ಇಲ್ಲಿ ನಮ್ಮ ಭಾಗದ ನದಿಗಳಿಗೆ ಸೇರ್ತಿದೆ ಅಷ್ಟೇ. ಅದು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರಬೇಕಾಗಿತ್ತು ಅದು ಬಂದಿಲ್ಲ. ಜುಲೈ ಆರಂಭದ ವಾರದಲ್ಲಿ ಏನು ಸುರಿಬೇಕಾಗಿತ್ತು ಅದು ಕೂಡ ಆಗಿಲ್ಲ. ಬಟ್ ಈಗ ಎಲ್ಲ ಕ್ರೆಡಿಟ್ ಕೂಡ ನಾವು ಕೃಷ್ಣಾ ನದಿಗೆ ಸಲ್ಲಿಸಬೇಕು. ಅಲ್ಲಿ ಮಹಾರಾಷ್ಟ್ರದ ಮಳೆ ಏನಾಗಿದೆ ಬೆಳಗಾವಿಗೆ ಅನುಕೂಲ ಆಗುತ್ತೆ. ಅದಾದಮೇಲೆ ಕಲಬುರಗಿಗೆ, ಅದರ ಜೊತೆಗೆ ಸಣ್ಣ ಪುಟ್ಟ ಹಳ್ಳ ಕೊಳಗುಗಳು ಹೋಗೋದ್ರಿಂದಾಗಿ ರೈತರಿಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ ಸಪ್ತ ನದಿಗಳು ಕೂಡ ಬೋರ್ಗರಿತಾ ಇದೆ. ಬಹುತೇಕ ಜಲಾಶಯಗಳು ಕೂಡ ಭರ್ತಿ ಹಂತಕ್ಕೆ ಬಂದಿದೆ. ಈ ಮಳೆ ಯಾವ ರೀತಿಯಾಗಿ ಅನ್ನದಾತರಿಗೆ ಖುಷಿ ಕೊಟ್ಟಿದೆ ಮತ್ತು ಏನೆಲ್ಲ ಅನಾಹುತಗಳನ್ನು ತಂದಿಟ್ಟಿದೆ? ಪ್ರಭು, ಕರ್ನಾಟಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 6 ದಿನಗಳಿಂದ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಆ ಒಂದು ಮಳೆ ಎಫೆಕ್ಟ್ ನಿಂದ ಈಗ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿರ್ತಕ್ಕಂಥ ಸಪ್ತ ನದಿಗಳು ಈಗ ಉಕ್ಕಿ ಹಚ್ಚಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ, ಖಾನಾಪುರ ಮತ್ತು ನಿಪ್ಪಾಣಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಈ 3 ತಾಲೂಕುಗಳಲ್ಲಿ ಈಗ ಜಿಲ್ಲಾಡಳಿತ, ಶಾಲಾ ಕಾಲೇಜುಗಳಿಗೆ ಇವತ್ತು ಕೂಡ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಎಫೆಕ್ಟ್ ನಿಂದ ಈಗ ಕೃಷ್ಣಾ ನದಿಯ ಒಳಹರಿವು ಪ್ರಭು ಈಗ 1,21,000 ಕ್ಯೂಸೆಕ್ಸ್ಗೆ ತಲುಪಿದೆ. ಅಂದ್ರೆ ನಿನ್ನೆಗಿಂತ ಇವತ್ತು ಮತ್ತೆ 14,000 ಕ್ಯೂಸೆಕ್ಸ್ನಷ್ಟು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳಿ ಬಳಿ ಈ ಒಂದು ಇಷ್ಟೊಂದು ಪ್ರಮಾಣ ನೀರು ಹರಿದು ಬರ್ತಿರ್ತಕ್ಕಂಥದ್ದು. ಕೃಷ್ಣಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಉದ್ಭವ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಏನು ಹಿಪ್ಪರ್ಗಿ ಬ್ಯಾರೇಜ್ನಿಂದ ನೀರನ್ನ ಏನು ಬಾಗಲಕೋಟೆಗೆ ಹರಿದು ಬಿಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪ್ರಭು, ಕೃಷ್ಣಾ, ವೇದಗಂಗಾ, ದೂದ್ಗಂಗಾ ನದಿ ಉಕ್ಕಿ ಹತ್ತಿರ್ತಕ್ಕಂಥ ಕಾರಣಕ್ಕಾಗಿ ಈಗ ಏನು ನಿಪ್ಪಾಣಿಯಲ್ಲಿ 6 ಕೆಳ ಹಂತದ ಸೇತುವೆಗಳು ಮತ್ತು ಚಿಕ್ಕೋಡಿಯಲ್ಲಿ 2 ಕೆಳ ಹಂತದ ಸೇತುವೆಗಳು ಈಗ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಏನು 30ಕ್ಕೂ ಅಧಿಕ ಗ್ರಾಮಸ್ಥರಿಂದ ಪರ್ಯಾಯ ಮಾರ್ಗವಾಗಿ ಈಗ ಸಂಚಾರ ಮಾಡುವಂತ ಪರಿಸ್ಥಿತಿ ಈಗ ಚಿಕ್ಕೋಡಿ ವಿಭಾಗದಲ್ಲಿ ಕಂಡು ಬರ್ತಾ ಇದೆ ಪ್ರಭು. ಇನ್ನು ಪ್ರಮುಖವಾಗಿ ಇದೇ ರೀತಿ ಮಳೆ ಮುಂದುವರೆದಂತಹ ಹಿನ್ನೆಲೆಯಲ್ಲಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಪ್ರಭು. ಘಟಪ್ರಭಾ ನದಿ ಒಳಹರಿವು ಈಗ 26,000 ಕ್ಯೂಸೆಕ್ಸ್ನಷ್ಟು ಇರ್ತಕ್ಕಂಥದ್ದು. ನಿನ್ನೆಗಿಂತ ಈಗ 4,000 ಕ್ಯೂಸೆಕ್ಸ್ನಷ್ಟು ಹೆಚ್ಚಾಗಿದೆ. ಜೊತೆಗೆ ಮಲಪ್ರಭಾ ನದಿ ಒಳಹರಿವು ಕೂಡ ಈಗ 13,000 ಕ್ಯೂಸೆಕ್ಸ್ಗೆ ತಲುಪಿದೆ. ನಿನ್ನೆಗೂ ಹೋಲಿಕೆ ಮಾಡಿದ್ರೆ 8,000 ಕ್ಯೂಸೆಕ್ಸ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರಿಂದ ಹಿಡಕಲ್ ಜಲಾಶಯ ಮತ್ತು ಈ ನವಿಲ್ತೀರ್ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥ, ಅಲ್ಲಿ ನೀರಿನ ಸಂಗ್ರಹ ಕೂಡ ಈಗ ಏರಿಕೆ ಆಗ್ತಾ ಇದೆ. ಇನ್ನು ಕೂಡ ಯಾಕಂದ್ರೆ 2 ಜಲಾಶಯಗಳು ಕೂಡ ಡೆಡ್ ಸ್ಟೋರೇಜ್ಗೆ ತಲುಪಿದ್ದು ಕಳೆದ ಒಂದು
ಏನು 6 ದಿನಗಳ ಮಳೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿ 3ರಿಂದ 4 TMC ಅಷ್ಟು ನೀರು ಈಗ ಸಂಗ್ರಹ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿಡ್ಕಲ್ ಜಲಾಶಯ 51 TMC ಸಾಮರ್ಥ್ಯದಾಗಿದ್ರೆ ಏನು ನವಿಲ್ತಿ ಜಲಾಶಯ ಏನಿದೆ ಅದು 37 TMC ಸಾಮರ್ಥ್ಯದಾಗಿರ್ತಕ್ಕಂಥ ಪ್ರಭು. ಇದು ಒಂದು ಭಾಗ ಆದ್ರೆ ಮತ್ತೊಂದ್ ಕಡೆ ಏನು ಧಾರಾಕಾರ ಮಳೆಯಿಂದ ಸಾಕಷ್ಟು ಅನಾಹುತಗಳು ಕೂಡ ಏನು ಸಂಭವಿಸ್ತದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲೇ ಈಗ ಏನು ಬೆಳಗಾವಿ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಈ ಭಾಗದಲ್ಲಿ ಏನು ಭಾರಿ ಮಳೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಒಂದು 50ಕ್ಕೂ ಅಧಿಕ ಮರಗಳಿಗೆ ಧರೆಗುರುಳಿದಾವೆ. ಇದರ ಜೊತೆಗೆ ಏನಂದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳು ಬರ್ತಿರ್ತಕ್ಕಂಥ ಕಾರಣಕ್ಕಾಗಿ ಈ 3 ರಾಜ್ಯಗಳ ಏನು ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಜಲಪಾತಗಳಿದಾವೆ. ಆ ಜಲಪಾತಗಳಿಗೆ ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾ ಇದಾರೆ. ಆದ್ರೆ ಈ ಅಂಬೂಲಿ ಬಳಿ ಕೂಡ ಏನು ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು, ಆಗಬಹುದಾದ ದೊಡ್ಡ ಅನಾಹುತ ಕೂಡ ಅಲ್ಲಿ ತಪ್ಪಿರ್ತಕ್ಕಂಥದ್ದು. ಅತ್ತ ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರಿದ್ರಿಂದ ಪಂಚಗಂಗಾ ನದಿ ದಿನದಿಂದ ದಿನಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಅಲ್ಲಿ 50ಕ್ಕೂ ಅಧಿಕ ಏನು ಸೇತುವೆಗಳು ಜಲಾವೃತಗೊಂಡಿದೆ. ನಿನ್ನೆವರೆಗೆ ನಾವು ನೋಡೋದಾದ್ರೆ ಪ್ರಭು 30ಕ್ಕೂ ಸೇತುವೆ ಜಲಾವೃತಗೊಂಡಿದ್ವು. ಇವತ್ತು ಬೆಳಕಿನವರೆಗೆ ಈಗ ಅಲ್ಲಿ ಕೂಡ ಏನು ಮಳೆ ಅವಾಂತರ ಮುಂದುವರೆದಿದೆ ಅಂತ ಹೇಳ್ಬೋದು. ಇನ್ನೂ ಏನು ಜುಲೈ 10ರವರೆಗೂ ಕೂಡ ಇದೇ ರೀತಿಯ ಮಳೆ ಇದೆ ಅನ್ನುವಂತ ಒಂದು ಮಾಹಿತಿ ಹವಾಮಾನ ಇಲಾಖೆಯಿಂದ ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ ಜಿಲ್ಲಾಡಳಿತ ಕೂಡ ಈಗ ಜಿಲ್ಲಾ ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಪ್ತ ನದಿಗಳ ಒಳಲಿನಲ್ಲಿ ಏನಾದ್ರು ಪ್ರವಾಹ ಪರಿಸ್ಥಿತಿ ಎದುರಾದ್ರೆ ತಕ್ಷಣವೇ ನದಿಪಾತ್ರದ ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕರ್ನಾಟಕ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಇದರಿಂದ ಉತ್ತರ ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಅಂತೂ ಅದು ಈಗ ಏನು ಆ ಒಂದು ಬರದ ಪರಿಸ್ಥಿತಿ ನಿವಾರಣೆಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕುಡಿಯುವ ನೀರಿನ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ಕೃಷಿಗೆ ಬೇಕಾದಂತ ಮಳೆ ಏನಿದೆ ಅದು ಉತ್ತರ ಕರ್ನಾಟಕದ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಆಗ್ಬೇಕಾಗುತ್ತೆ ಪ್ರಭು. ಕೇವಲ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಈಗ ಏನು ಎಡಬಿಡದೆ ಮಳೆ ಮುಂದುವರೆದಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಫೈನಲ್ ಮಾಡಿಬಿಟ್ಟಿರ್ತೀನಿ. ಎಸ್ ಸರ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿಯ ಬಹುತೇಕ ಕೆಳಹಂತದ ಸೇತುವೆಗಳು ಜಲಾವೃತವಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಕೃಷ್ಣಾ ನದಿ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಬೋರ್ಗರಿತಾ ಇದೆ. ಆಲ್ರೆಡಿ ಬಿತ್ತನೆ ಮಾಡಿದಂಥ ರೈತರು ಕೂಡ ಸದ್ಯಕ್ಕೆ ಮುಂದಿನ ಒಂದು ಭವಿಷ್ಯ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಅಂದರೆ ಆ ಬೆಳೆಗಳು ಚೆನ್ನಾಗಿ ಬರ್ಬೋದು ಅಂತ. ಕೆಲವು ಕಡೆಗಳಲ್ಲಿ ಸಂಪರ್ಕ ಬಂದ್ ಆಗಿದೆ. ನಾವು ಕಳೆದ ವರ್ಷವೂ ಕೂಡ ನೋಡಿದ್ವಿ, ಮಳೆ ಪ್ರಮಾಣ ಕಡಿಮೆ ಆದರೂ ಕೂಡ ಈ ಮಹಾರಾಷ್ಟ್ರದಿಂದ ಹರಿದು ಬರ್ತಿರುವಂಥ ನೀರು ಬಹಳ ಅನುಕೂಲ ಆಗಿತ್ತು. ಆ ಭಾಗದ ರೈತರು ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ದರು. ಕೆಲವು ಕಡೆ ಸಣ್ಣ ಪುಟ್ಟ ಅನಾಹುತಗಳಾಗ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಮಳೆ ಇದೆ ಅಲ್ವಾ, ಇದು ಖಂಡಿತವಾಗ್ಲೂ ಆ ಭಾಗದ ರೈತರಿಗೆ ಅನುಕೂಲ ಆಗೇ ಆಗುತ್ತೆ. ಯಾಕಂದರೆ ಇನ್ನೂ ಒಂದು 6-7 ತಿಂಗಳದ ಭವಿಷ್ಯ ನಾವು ನೋಡಬೇಕು ಮುಂದಲ್ದು. ಇನ್ನೂ ಬರಬೇಕು ಮಳೆ, ಸಿಕ್ಕಾಪಟ್ಟೆ ಆಗಲಿ ಮಳೆ. ನೋಡಿ ಬೇರೆ ಬೇರೆ ಕಡೆಗಳು ನೋಡ್ತಿದ್ದೆ, ಕತ್ತೆ ಮದುವೆ ಮಾಡ್ತಿದ್ದಾರೆ, ಕಪ್ಪೆ ಮದುವೆ ಮಾಡ್ತಿದ್ದಾರೆ, ದೇವ್ರಿಗೆ ಹರಕೆ ಕಟ್ಕೊಳ್ತಿದ್ದಾರೆ, ಮಳೆ ಆಗಲಿ ಅಂತೇಳಿ ಪಾಪ. ಅದರಲ್ಲಿ ನೋಡಿ ಹಾವೇರಿ ಭಾಗದಲ್ಲಿ, ಧಾರವಾಡ ಜೊತೆಗೆ ಮಧ್ಯ ಕರ್ನಾಟಕ ಭಾಗ, ಈ ಕಡೆ ಬನ್ನಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅಷ್ಟೇ. ಬಟ್ ಅಲ್ಲಿ ಬೆಳಗಾವಿಗೆ ಖಂಡಿತವಾಗ್ಲೂ ಈ ರೀತಿಯಾದಂಥ ಒಂದು ನೀರು ಹರಿದು ಬರ್ತಿರೋದ್ರಿಂದ ಆ ಭಾಗದ ಜನರಿಗೂ ಕೂಡ ಸಂಭ್ರಮ ಮನೆ ಮಾಡಿದೆ. ಇನ್ನೂ ಹಲವು ಜಲಾಶಯಗಳು ಭರ್ತಿ ಆಗಬೇಕು. ಅದರ ಜೊತೆಗೆ ಜನರು ಕೂಡ ನದಿಗಳಿಗೆ ಇಳಿಬಾರ್ದು ಮತ್ತು ಮೀನುಗಾರಿಕೆ ಹೋಗಬಾರ್ದು ಅನ್ನುವಂಥ ಕಟ್ಟೆಚ್ಚರವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಘಟಪ್ರಭಾ ಅಂತೂ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿಯ ಪಕ್ಕದಲ್ಲಿರುವಂಥ ಜಮೀನುಗಳಿಗೆ ಕಂಪ್ಲೀಟಾಗಿ ನೀರು ನುಗ್ಗಿರೋದ್ರಿಂದಾಗಿ ಕೆಲ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವು ರೈತರು ಬಿತ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮಳೆ ಪ್ರಮಾಣ ನೋಡಿಕೊಂಡು. ಈಗ ಅದಕ್ಕೆ ಪೂರಕವಾದಂಥ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಬಿತ್ತನೆ ಕಾರ್ಯಗಳು ಕೂಡ ಭರದಿಂದ ಸಾಗಿದೆ.